ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳು ಆತ್ಮೀಯರೇ. ಆತ್ಮೀಯರೇ, ಈ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳಾಗಿನಲ್ಲಿ ಜನಗಳಿಗೆ ಏನೋ ಸರಿಯಾದ ಮಾಹಿತಿ ಸಿಗದೆ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲೆ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ. ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು. ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು. ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಆದಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದೆ, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೇವೆ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಮಲಜ್ಯೇಷ್ಠ ಬಹುಳ ಪಂಚಮಿ, ಶುಕ್ರವಾರ 5/6/2026. ಆದ್ಮೇಲೆ ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ಪಂಚಮಿ, ರಾತ್ರಿ 9 ಗಂಟೆ 8 ನಿಮಿಷದವರೆಗೂ. ಇನ್ನು ನಕ್ಷತ್ರ ಬಂದು ಶ್ರವಣ ನಕ್ಷತ್ರ, ರಾತ್ರಿ 2 ಗಂಟೆ 30ವರೆಗೂ. ಯೋಗ ಬಂದು ಬ್ರಹ್ಮ, ಕರಣ ಬಂದು ಕೌಲವ. ಇನ್ನು ರಾಹುಕಾಲ ಬಂದು 10:30ರಿಂದ 12, ಗುಳಿಕ ಕಾಲ ಬಂದು 7:30ರಿಂದ 9, ಅರ್ಧ ಪ್ರಹರ ಕಾಲ ಬಂದು 1:30ರಿಂದ 3, ಯಮಗಂಟ ಬಂದು 3ರಿಂದ 4:30, ಅಮೃತ ಗಡಿಗಳ ದಿನ 9ರಿಂದ 10:30 ಇರ್ತದೆ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಪ್ರಗತಿ, ಉತ್ತಮ ಹಣಕಾಸಿನ ಪರಿಸ್ಥಿತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ, ಅದೇ ರೀತಿಯಲ್ಲಿ ಈ ರಸಗೊಬ್ಬರಗಳು ಮಾರ್ತಾರೆ, ಅದೇ ರೀತಿಯಲ್ಲಿ ಪೆಸ್ಟಿಸೈಡ್ಸ್ ಮಾರ್ತಾರೆ, ಅವರಿಗೆಲ್ಲ ಸಹ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನನ್ನು ಈ ದಿನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು.
ಇನ್ನು ವೃಷಭ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ, ಸಮಾಜದಲ್ಲಿ ಗೌರವ, ರಾಗಿ ಭತ್ತ ಧೃಧಾನ್ಯಗಳು. ಈ ಮಳೆಗೆ ನಂಬ್ಕೊಂಡಿರ್ತಕ್ಕಂಥ ರೈತರಿಗೆ ಒಳ್ಳೆ ಕಾರ್ಯಪ್ರಯೋಜನ ಸಿಗ್ತಕ್ಕಂಥದ್ದು. ಬುಕ್ಸು, ಪೆನ್ಸು, ಸ್ಟೇಷನರಿ ಮಾಡ್ತಕ್ಕಂಥದ್ದು. ಯಾಕಂದರೆ ಶಾಲೆಗಳ ಸಮಯ ಇದು. ಅವರಿಗೆ ಲಕ್ಷ್ಮೀಕರವಾಗಿರ್ತಕ್ಕಂಥ ವ್ಯಾಪಾರ ಮಹಾಲಕ್ಷ್ಮಿ ಅಷ್ಟೊತ್ತನ್ನು ಪಠಿಸಿ ಅಥವಾ ಕೇಳಿ 4 ವರ್ಷಕ್ಕೆ ಏನಿರ್ತದೆ ಕೇಸರಿ ದೃಷ್ಟಿ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ವಕೀಲರಿಗೆ, ಪತ್ರ ಬರಹಗಾರರಿಗೆ ಒಳ್ಳೆ ಬ್ಯುಸಿ ಇರ್ತಕ್ಕಂಥದ್ದು. ಕುರಿ, ಕೋಳಿ, ಮೇಕೆ, ಹಂದಿ ಮೇಯಿಸ್ತಕ್ಕಂಥವ್ರಿಗೆ, ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು. ಬಟ್ಟೆಗಳ ವ್ಯಾಪಾರಿಗಳಿಗೆ, ಟೈಲರ್ಗಳಿಗೆ ಒಳ್ಳೆ ಬ್ಯುಸಿಯೆಸ್ಟ್ ದಿನ. ವೆಂಕಟೇಶ್ವರ ಸುಪ್ರಭಾತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಭತ್ತ ಕಬ್ಬಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ, ರಸಗೊಬ್ಬರಕ್ಕೆ ಮಾಡ್ತಕ್ಕಂಥವ್ರಿಗೆ, ಸಾವಯವ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪುರುಷ ಸೂಕ್ತ ಪಾರಾಯಣ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಇದು ಶುಭಕರವಾಗಿರ್ತಕ್ಕಂಥ ದಿನ, ಶುಭಕರವಾಗಿರ್ತಕ್ಕಂಥ ವಾತಾವರಣ, ಕಾರ್ಯ ಸಫಲತೆ. ದಾಳಿಂಬೆ, ಮಾವು, ಹಲಸು, ಚೇಪೆಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಈ ದಿನ ಬಹಳ ಕಷ್ಟಕರವಾಗಿರ್ತಕ್ಕಂಥ. ಯಾಕಂದರೆ ಮಾರ್ಕೆಟಲ್ಲಿ ವ್ಯಾಪಾರ ಇರ್ತಕ್ಕಂಥದ್ದಿಲ್ಲ ಇವತ್ತು. ಬೆಲೆಗಳು ಕಡಿಮೆ ಹೋಗೋದ್ರಿಂದ ರೈತರಿಗೆ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ. ಶ್ರೀ ಸಾಯೀಶ್ವರಾಯ ಮಹೆ ಸತ್ಯದೇವಾಗಿದ್ದೀಮೆ ತನ್ನ ಸರ್ವ ಪ್ರಚೋದಯಾತ್ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಏನು ಕೆಲಸ ಹಿಡಿದ್ರು ಸ್ಲೋ, ಮಂದ ಪ್ರಗತಿ. ಉತ್ತಮ ಆರೋಗ್ಯ ಪರಿಸ್ಥಿತಿ, ಮಕ್ಕಳಿಂದ ಶುಭ ಸುದ್ದಿ, ಕಟ್ಟಡ ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು ಮತ್ತು ಪ್ಲಂಬಿಂಗು ಮಾಡ್ತಕ್ಕಂಥ ಕುಶಲಕರ್ಮಿಗಳಿಗೆ, ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಗೆ ಬಹಳ ಒಳ್ಳೆಯ ದಿನ ಇವತ್ತು. ನೀವು ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ, ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭಕರವಾಗಿರ್ತಕ್ಕಂಥ ದಿನ. ಮಾವು, ಹಲಸು, ಗೇರುಬೀಜ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರು, ಈ ಟೈಲರ್ಗಳು, ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆಯ ಪ್ರೊಫೆಷನಲ್ ಇವತ್ತು ಚೆನ್ನಾಗಿ ಕೆಲಸ ನಡೀತದೆ. ಬ್ರಹ್ಮಚೈತನ್ಯರನ್ನು ಆರಾಧನೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಪ್ರಯಾಣದಲ್ಲಿ ಅನುಕೂಲ, ಗೃಹ ಸೌಖ್ಯ, ನೇಕಾರರಿಗೆ ಶುಭ. ಹಾಲು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರುವ ದಿನ. ಗುರು ರಾಘವೇಂದ್ರರನ್ನು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಧನುಸ್ಸು ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ. ಈ ವಕೀಲರು, ಪತ್ರ ಬರಹಗಾರರು ಮತ್ತು ಈ ಬ್ರೌಸಿಂಗ್ ಅಂಗಡಿಗೆ ಇಟ್ಕೊಂಡಿರ್ತಕ್ಕಂಥವ್ರು, ಜೆರಾಕ್ಸ್ ಅಂಗಡಿಗಳವರಿಗೆ ಒಳ್ಳೆಯ ಬಿಸ್ನೆಸ್ ಆಗ್ತಕ್ಕಂಥದ್ದು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂದರೆ ಈ ಮರಳು, ಕಬ್ಬಿಣ, ಗ್ರಾನೈಟು, ಇಟ್ಟಿಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ದತ್ತಾತ್ರೇಯರ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃತ ತಿರುಗಾಟ, ಕ್ಷೇತ್ರ ದರ್ಶನ, ಕಾಫಿ, ಟೀ, ರಬ್ಬರು, ಅಡಿಕೆ, ಏಲಕ್ಕಿ ಬೆಳೀತಾರಲ್ಲ ಪ್ಲಾಂಟರ್ಸು, ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಯಾಕಂದರೆ ಋತುಪವನಗಳು ಪ್ರಾರಂಭ ಆಗ್ತಕ್ಕಂಥ ಸಮಯ, ಅವರಿಗೆ ಫುಲ್ ಕೆಲಸ ಇರ್ತಕ್ಕಂಥದ್ದು. ಈ ದನಕರುಗಳ ವ್ಯಾಪಾರಗಳು ಒಳ್ಳೆಯ ಡಿಮ್ಯಾಂಡ್ ಇವರಿಗೆ, ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಅಷ್ಟೇ ಸಾಯೀಶ್ವರಾಯ ಮಹೇ ಸತ್ಯದೇವಾಗಿದ್ದೀಮೆ ತನ್ನ ಸರ್ವಪ್ರಕೃತ ಸತ್ಯಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 4 ಸಂಖ್ಯೆ ನಿರ್ತದೆ, ಕೇಸರಿ ದೃಷ್ಟಿ ಬಣ್ಣ. ಆದ್ಮೇಲೆ ಕುಂಭರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರಗಳಲ್ಲಿ ಶುಭಕ್ಕಂಥ ದಿನ. ಈ ಸ್ವ ಉದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ಇವತ್ತು. ತೋಟಗಾರಿಕೆಯಲ್ಲಿ ಶುಭ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ. ಇನ್ನು ಈ ಯಾರಿರ್ತಾರೆ ಇರೋ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸು, ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಸು, ಅವರಿಗೆಲ್ಲ ಬ್ಯುಸಿಯಾಗಿರ್ತಕ್ಕಂಥ ದಿನ. ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕುಟುಂಬದಲ್ಲಿ ನೆಮ್ಮದಿ, ಹಣದ ಉತ್ತಮ ಒಳಹರಿವು. ಅದೇ ರೀತಿಗೆ ಈ ಎಣ್ಣೆ ಕಾಳುಗಳು ಬೆಳೀತಕ್ಕಂಥವ್ರಿಗೆ
ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟಕ್ಕೂ ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮ್ಮೆಲ್ಲರಿಗೂ ಸಹ ಆ ದೇವರ ದಯದಿಂದ, ಆ ಲಕ್ಷ್ಮೀನಾರಾಯಣ ದಯದಿಂದ ನಿಮಗೆಲ್ಲವೂ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದರಿಂದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ತಾವು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.